ನಮ್ಮ ಅಂತರಂಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಒಂದು ಸಮುದ್ರ ಮತವನ್ನ ಮಾಡಿಕೊಂಡು ಅಲ್ಲಿ ಈ ಜ್ಞಾನದ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವ ಬರುವುದಿಲ್ಲ. ಮತ್ತೊಂದು ಪ್ರತ್ಯಾಮ್ನಾಯ ವಸ್ತುಗಳಂತ ಬೇಕು. ಮಂಥನ ಮಾಡೋದಕ್ಕೆ ಕಡಗೋಲು ಬೇಕೇ, ಹೌದಾನೆ? ಕಡಗೋಲು ನಾವಾಗ್ಬೋದು, ವಸ್ತು ನಾವಲ್ಲ, ವಿಚಾರ ನಾವಲ್ಲ. ವಿಚಾರ ಪ್ರಪಂಚದಲ್ಲಿ ಇರುವಂತಹದ್ದು. ಕಡಗೋಲಾಗಿ ನಾವು ಕಡಿಬಹುದು, ಆದ್ರೆ ಕಡಿಯೋದಕ್ಕೆ ಪರಿಕರ ಅಂತಿದೆಯಲ್ಲ, ಕಾರ್ಯ ಕಾರಣ ಅಂತ ಹೇಳುದು, ಅದು ಅದೇ ಮಂದರ ಪರ್ವತ ವಾಸುಕಿ, ಅದು ಬೇರೆ ಎರಡು ಬೇಕು. ಅದಿದ್ರೆ ಮಾತ್ರ ಕಡಿಯಕ್ಕಾಗ್ತದೆ, ಇದ್ರೆ ಕಡಿಯಕ್ಕಾಗುದಿಲ್ಲ. ನಮ್ಮನ್ನು ನಾವು ಚಿಂತನೆ ಮಾಡ್ತೇವೆ, ನಾವೇ ನಮ್ಮೊಳಗೇನೋ ಅರ್ಥ ಮಾಡ್ತೇವೆ, ಸಾಧ್ಯವಿಲ್ಲ. ನಮ್ಮ ಚಿಂತನೆಗಳೆಲ್ಲವೂ ಇತರ ಮಾಪನದೊಂದಿಗೆ ಅಳತೆಗೋಲಾಗಿ ತಗೊಂಡು ಪರೀಕ್ಷೆ ಮಾಡಬೇಕು. ಇದು ಸರಿಯೇ, ಇದು ಸರಿಯೇ. ಇತರೆ ವಸ್ತುಗಳ ಮೇಲೆ ಅಳತೆಗೋಲು ಅಂದ್ರೆ ಅಳತೆಗೋಲು ಬೇಕು, ಇತರೆ ವಸ್ತು ಬೇಕು, ಇಲ್ಲದೆ ಆಗ್ತದ? ಇತರೆ ವಸ್ತು ಮತ್ತು ಅಳತೆಗೋಲು ಬೇಕು. ನನ್ನೊಳಗೆ ನಾನು ಚಿಂತನೆ ಮಾಡ್ತೇನೆ, ಇಲ್ಲ. ಅಳಿಬೇಕಾದ್ರೆ ಅಳತೆಗೋಲು ಬೇಕು, ಮತ್ತೆ ಅಳಿಯೋದಕ್ಕೆ ವಸ್ತು ಬೇಕು. ಇದ್ರೆ ಹೇಗೆ ಅಳಿತೀರ? ಎಂತ ಅಳಿತೀರ?